15th one, fill in the blanks with the correct phrasal verbs. ಫ್ರೇಸ್ ಗಳನ್ನ ಯೂಸ್ ಮಾಡಿ ಬರಿಬೇಕು. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ನಿಮ್ಗೆ ವರ್ಬ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದರ ಮೀನಿಂಗ್ ನ ಕೆಲವೊಂದು ಫ್ರೇಸ್ ಅಲ್ಲಿ ಕೊಡ್ತಾರೆ. ಇಲ್ಲಿ ಆ ಫ್ರೇಸ್ ಕರೆಕ್ಟ್ ಯಾವುದು ಅನ್ನೋದನ್ನ ಚೂಸ್ ಮಾಡಿ ನೀವು ಬರಿಬೇಕು ಮಕ್ಳೆ. ಓಕೆ, ಆಫ್ಟರ್ ದ ಗೇಮ್ ಎವ್ರಿ ಒನ್ ವಾಸ್ ಟೂ ಟೈರ್ಡ್ ಟು ಡ್ಯಾಶ್. ಓಕೆ, ಸೊ ಆಫ್ಟರ್ ದ ಗೇಮ್ ಆಡಿದ ನಂತರ ಎವ್ರಿ ಒನ್ ವಾಸ್ ಟೂ ಟೈರ್ಡ್ ಅಂದ್ರೆ ತುಂಬಾ ಸುಸ್ತಾಗಿದ್ದರು. ಟು ಕಂಟಿನ್ಯೂ ಅಂತ ಬರ್ಬೇಕು. ಸೊ ಈ ಕಂಟಿನ್ಯೂಗೆ ಯೂಸ್ ಮಾಡ್ಬೇಕಾಗಿರೋ ಫ್ರೇಸ್ ಯಾವುದು? ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡೋದು. ಓಕೆ, ಬ್ರೇಕ್ ಡೌನ್ ಅಂದ್ರೆ ಅದು ಸ್ಟಾಪ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಟೇಕ್ ಅಪ್ ಅಂದ್ರೆ ಹೊಸದಾಗಿ ಎತ್ತಿಕೊಳ್ಳುವುದು, ಮಾಡುವುದು, ಶುರು ಮಾಡುವುದು ಅಂತ ಅರ್ಥ. ಸೊ ಎವ್ರಿ ಒನ್ ವಾಸ್ ಟೂ ಟೈರ್ಡ್ ಟು ಟೇಕ್ ಅಪ್ ಅಲ್ಲ, ಕಂಟಿನ್ಯೂ ಅನ್ನೋ ಅರ್ಥ ಬರಬೇಕು. ಓಕೆ, ಸೊ ಈ ಕಂಟಿನ್ಯೂಗೆ ಸೂಟೇಬಲ್ ಆಗಿರುವಂತಹ ವರ್ಡ್ ಅಂದ್ರೆ ಕ್ಯಾರಿ ಆನ್. At the game, everyone was too tired to carry on is the correct answer. ಓಕೆನಾ? ಅದೇ ರೀತಿ ಸೆಕೆಂಡ್ ಒನ್, he dash his job because of health problems. ಇಲ್ಲಿ ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ಆತ ಜಾಬ್ ಅನ್ನ ಬಿಟ್ಟಿದ್ದಾನೆ ಬಿಕಾಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಓಕೆ, ಸೊ ಈ ಲೆಫ್ಟ್ ಅನ್ನೋದಕ್ಕೆ ಸರಿಯಾದ ಒಂದು ಫ್ರೇಸ್ ಯಾವುದು ಅಂತ ಕೇಳಿದ್ದಾರೆ. ಟುಕ್ ಆಫ್ ಅಂದ್ರೆ ನಾನು ತೆಗೆದಿದ್ದೇನೆ. ಐ ಟುಕ್ ಆಫ್ ಮೈ ಶೂಸ್, ತೆಗೆಯುವುದು. ಬ್ರೋಕ್ ಡೌನ್ ಅಂದ್ರೆ ಸ್ಟಾಪ್ ಮಾಡೋದು. ಓಕೆ, ಸೊ ಗೇವ್ ಅಪ್ ಅಂದ್ರೆ ಬಿಟ್ಟು ಬಿಡುವುದು. ಬ್ರಾಟ್ ಅಪ್ ಅಂತಂದ್ರೇನು? ಬೆಳೆಸುವುದು ಅಂತ ಅರ್ಥ. ಬ್ರಾಟ್ ಅಪ್. ಓಕೆ, ಸೊ ಬೆಳೆಸುವುದು. ನಾವು ಮಕ್ಕಳನ್ನ ಬ್ರಿಂಗಿಂಗ್ ಅಪ್, ಬ್ರಾಟ್ ಅಪ್ ಅಂತ ಹೇಳ್ತೀವಿ ಅಲ್ವಾ? ಸೊ ಬೆಳೆಸುವುದು. ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಿಟ್ಟು ಬಿಡುವುದು, ಲೆಫ್ಟ್ ಅನ್ನೋದಕ್ಕೆ ಯಾವ್ದು ಬರುತ್ತೆ? ಸಿ, ಆಪ್ಷನ್ ಸಿ, ಗೇವ್ ಅಪ್. he gave up his job because of health problems. ಓಕೆ, ಸೊ ಗೇವ್ ಅಪ್ ಅನ್ನೋದು ಇಲ್ಲಿ ಬರಬೇಕು. ಅರ್ಥ ಆಯ್ತಲ್ವಾ? ಥರ್ಡ್ ಅಂಡ್ ಫೋರ್ತ್ ನೋಡೋಣ ಇವಾಗ. ಓಕೆ, ಥರ್ಡ್ ಒನ್, ದ ಫೈರ್ ಮೆನ್ ಮ್ಯಾನೇಜ್ ಟು ಡ್ಯಾಶ್ ದ ಫೈರ್ ಬಿಫೋರ್ ಇಟ್ ಸ್ಪ್ರೆಡ್. ಎಕ್ಸ್ಟಿಂಗ್ವಿಶ್ ಅನ್ನೋದು ಬರಬೇಕು. ಮ್ಯಾನೇಜ್ ಟು ಎಕ್ಸ್ಟಿಂಗ್ವಿಶ್ ದ ಫೈರ್ ಅನ್ನೋದು ಬರಬೇಕು. ಓಕೆನಾ? ಸೊ ಫೈರ್ ನ ಎಕ್ಸ್ಟಿಂಗ್ವಿಶ್ ಅಂತಂದ್ರೆ ಏನು ಮಕ್ಳೆ? ಹೊರಕ್ಕೆ ಕಳಿಸೋದು. ಓಕೆ, ಸೊ ಇಲ್ಲಿ ಪುಟ್, ಆಪ್ಷನ್ ಎ ಪುಟ್ ಔಟ್, ಆಪ್ಷನ್ ಬಿ ಟೇಕ್ ಆಫ್, ಆಪ್ಷನ್ ಸಿ ಟರ್ನ್ ಆನ್, ಆಪ್ಷನ್ ಡಿ ಸೆಟ್ ಅಪ್ ಅಂತ ಕೊಟ್ಟಿದ್ದಾರೆ. ಟೇಕ್ ಆಫ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಪ್ಲೇನ್ ಫ್ಲೈಟ್ ಟುಕ್ ಆಫ್. ಟೇಕ್ ಆಫ್ ಅಂದ್ರೆ ಹಾರೋದು, ಅಥವಾ ಟೇಕ್ ಆಫ್ ಅಂದ್ರೆ ತೆಗೆಯುವುದು ಅನ್ನೋ ಅರ್ಥ ಕೊಡುತ್ತೆ. ಓಕೆ, ಸೊ ಇದು ಬರೋದಿಲ್ಲ. ಟರ್ನ್ ಆನ್ ಅಂದ್ರೆ ಆನ್ ಮಾಡೋದು, ಸ್ವಿಚ್ ಆನ್ ಮಾಡೋದು, ಅಥವಾ ಯಾವ್ದಾದ್ರು ಒಂದು ಆಕ್ಟಿವಿಟಿನ ಸ್ಟಾರ್ಟ್ ಮಾಡೋದು, ಇದು ಬರೋದಿಲ್ಲ. ಓಕೆ, ಸೆಟ್ ಅಪ್ ಮೀನ್ಸ್ ಟು ಅರೇಂಜ್ ಸಮಥಿಂಗ್, isn't it? ಸೊ ಯಾವುದನ್ನಾದ್ರೂ ಸರಿಯಾಗಿ ಜೋಡಿಸುವುದಕ್ಕೆ ಸೆಟಪ್ ಅಂತ ಹೇಳ್ತೀವಿ. ಸೊ ಸೆಟಪ್ ಕೂಡ ಬರುದಿಲ್ಲ. ಎಕ್ಸ್ಟಿಂಗ್ವಿಶ್ ಅಂದ್ರೆ ಹೊರಗೆ ಹಾಕು ಅನ್ನೋ ಅರ್ಥ ಬರಬೇಕು. ಸೊ ಎ ಪುಟ್ ಔಟ್ ಅನ್ನೋದು ಸರಿಯಾದ ಅರ್ಥ, ಹೊರಕ್ಕೆ ಕಳಿಸುವುದು. ಓಕೆ, ಸೊ ಆಪ್ಷನ್ ಎ ಪುಟ್ ಔಟ್ ವುಡ್ ಬಿ ದ ಕರೆಕ್ಟ್ ಆನ್ಸರ್. ದ ಫೈರ್ಮನ್ ಮ್ಯಾನೇಜ್ ಟು ಪುಟ್ ಔಟ್ ದ ಫೈರ್ ಬಿಫೋರ್ ಇಟ್ ಸ್ಪ್ರೆಡ್. ಆ ಬೆಂಕಿ ಹರಡುವುದಕ್ಕಿಂತ ಮೊದಲೇ ಅದನ್ನ ಎಕ್ಸ್ಟಿಂಗ್ವಿಶ್, ಹೊರಗೆ ಕಳಿಸೋದಿಕ್ಕೆ ಸಕ್ಸಸ್ಫುಲ್ ಆದ್ರು ಅಂತ. ಓಕೆ, ಅದೇ ರೀತಿ ಫೋರ್ತ್ ಒನ್, he dash his shoes before entering the temple. ರಿಮೂವ್ಡ್ ಅಂತ ಬರಬೇಕು. ತೆಗೆ. ಓಕೆ, ರಿಮೂವ್ಡ್. ಟೆಂಪಲ್ ಹೋಗೋಕ್ಕೂ ಮುಂಚೆ ನಾವೇನ್ ಮಾಡ್ತೀವಿ ಮಕ್ಳೇ? ಶೂಸ್ ಗಳನ್ನ, ಚಪ್ಪಲಿಗಳನ್ನ ತೆಗಿತೀವಿ ಅಲ್ವಾ? ಸೊ ರಿಮೂವ್ಡ್ ಅನ್ನೋ ಅರ್ಥ ಬರೋ ತರ ನೀವು ಇಲ್ಲಿ ಮಾಡ್ಬೇಕು. ಓಕೆ, ಸೊ ಆಪ್ಷನ್ಸ್ ಯಾವ್ದು ಕೊಟ್ಟಿದ್ದಾರೆ ನೋಡಿ. ಟುಕ್ ಓವರ್, ಆಪ್ಷನ್ ಬಿ ಟುಕ್ ಅವೇ, ಸಿ ಟುಕ್ ಆಫ್, ಡಿ ಟುಕ್ ಇನ್. ಓಕೆ, ಸೊ ತೆಗೆ ಅನ್ನೋ ಅರ್ಥ ಬರೋದು ಯಾವುದು ಅಂತ ನಾನು ಹೇಳಿದ್ದೆ, ಟುಕ್ ಆಫ್ ಅಲ್ವಾ? ಟುಕ್ ಓವರ್ ಅಂತಂದ್ರೆ ಎಲ್ಲರಿಗೂ ಮುಂಚೆ, ಹ್ಯಾಂಡ್ ಓವರ್, ಟುಕ್ ಓವರ್, ಆ ಕೆಲಸವನ್ನ ಅವರಿಗಿಂತ ಮುಂಚೆ ತೆಗೆದುಕೊಂಡ ಅನ್ನೋದಕ್ಕೆ ಟುಕ್ ಓವರ್ ಅಂತ ಹೇಳ್ತೀವಿ. ಟುಕ್ ಅವೇ ಅಂದ್ರೆ ಕಸಿಯುವುದು. ಓಕೆ, ಟುಕ್ ಇನ್ ಅಂತಂದ್ರೆ ಬೇರೆ ಅರ್ಥ ಕೊಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನು? ಟುಕ್ ಆಫ್. He took off his shoes before entering the temple. Okay, ಸೊ ಈ ತರ ಫ್ರೇಸಸ್ ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಫಿಫ್ತ್ ಅಂಡ್ ಸಿಕ್ಸ್ತ್ ಒನ್. ಇವಾಗ ಒಂದೊಂದು ಸ್ಲೈಡ್ ಅಲ್ಲಿ ನಾವು ಎರಡೆರಡು ಫ್ರೇಸಸ್ ನ ನೋಡೋಣ. ಓಕೆನಾ? ಫಿಫ್ತ್ ಒನ್, she dash her grandmother after school every day.
ಕೇರ್ಸ್ ಫಾರ್ ಅಂದ್ರೆ ಟೇಕಿಂಗ್ ಕೇರ್ ಆಫ್ ಅನ್ನೋ ಅರ್ಥ ಬರ್ಬೇಕು ಮಕ್ಳೆ. ಓಕೆ, ಓಕೆನಾ, ಟೇಕಿಂಗ್ ಕೇರ್ ಅನ್ನೋ ಅಂತ ಅರ್ಥ ಬರಬೇಕು. ಓಕೆ, ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಎ ಲುಕ್ಸ್ ಅಪ್, ಆಪ್ಷನ್ ಬಿ ಲುಕ್ಸ್ ಆಫ್ಟರ್, ಆಪ್ಷನ್ ಸಿ ಲುಕ್ಸ್ ಇನ್ ಟು, ಆಪ್ಷನ್ ಡಿ ಲುಕ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲುಕ್ ಅಪ್ ಅಂತಂದ್ರೇನು, ಸರ್ಚ್, ಟು ಸರ್ಚ್. ಲುಕ್ಸ್ ಇನ್ ಟು, ಲುಕ್ ಇನ್ ಟು ದ ಮ್ಯಾಟರ್ ಅಂತಂದ್ರೆ ಅದಕ್ಕೆ ಒಂದು ಲುಕ್ ಇನ್ ಟು ದ ಮ್ಯಾಟರ್ ಅಂದ್ರೆ ಆ ವಿಷಯದ ಬಗ್ಗೆ ಗಮನ ಕೊಡುವುದು ಅಂತ ಅರ್ಥ. ಲುಕ್ ಫಾರ್ ಅಂತಂದ್ರೆ ಹುಡುಕುವುದು. ಓಕೆ, ಲುಕಿಂಗ್ ಫಾರ್, ಐ ಆಮ್ ಲುಕಿಂಗ್ ಫಾರ್ ಸಮಥಿಂಗ್, ಹುಡುಕು ಅನ್ನೋ ಅರ್ಥನೇ ಇಲ್ಲಿ ಕೊಡತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಈಗ ಲುಕ್ ಆಫ್ಟರ್. ವಿ ಶುಡ್ ಲುಕ್ ಆಫ್ಟರ್ ಅವರ್ ಚಿಲ್ಡ್ರನ್, ವಿ ಶುಡ್ ಲುಕ್ ಆಫ್ಟರ್ ಅವರ್ ಪೇರೆಂಟ್ಸ್. ಓಕೆ, ಲುಕ್ ಆಫ್ಟರ್ ಅಂತಂದ್ರೆ ಅವರ ಬಗ್ಗೆ ಕೇರ್ ತೆಗೆದುಕೊಳ್ಳುವುದು, ಜಾಗ್ರತೆ ಮಾಡುವುದು. ಸೊ ಶಿ ಲುಕ್ಸ್ ಆಫ್ಟರ್ ಹರ್ ಗ್ರ್ಯಾಂಡ್ ಮದರ್ ಆಫ್ಟರ್ ಸ್ಕೂಲ್ ಎವ್ರಿ ಡೇ. ಡೈಲಿ ಸ್ಕೂಲ್ ಆದ್ಮೇಲೆ ಅವಳು ತನ್ನ ಅಜ್ಜಿಯ ಕೇರ್ ಅನ್ನು ತಗೋತಾಳೆ, ಜಾಗ್ರತೆ ಮಾಡ್ತಾಳೆ, ನೋಡ್ಕೊಳ್ಳೋದು ಅಂತ ಅರ್ಥ. ಓಕೆನಾ, ಫಿಫ್ತ್ ಒನ್ ಇಸ್ ಓವರ್. ಈಗ ಸಿಕ್ಸ್ತ್ ಒನ್, ದೇ ಡ್ಯಾಶ್ ಆನ್ ದೇರ್ ಜರ್ನಿ ಅರ್ಲಿ ಇನ್ ದ ಮಾರ್ನಿಂಗ್. ಸ್ಟಾರ್ಟೆಡ್ ಅನ್ನೋದು ಬರಬೇಕು. ಓಕೆ, ಸ್ಟಾರ್ಟೆಡ್ ಅನ್ನುವಂತ ಅರ್ಥ ಬರಬೇಕು ಮಕ್ಳು. ಓಕೆ, ಸೊ ಈಗ ಸೆಟ್ ಔಟ್, ಬಿ ಪುಟ್ ಔಟ್, ಸಿ ಕಾಲ್ ಆಫ್ ಅಂಡ್ ಡಿ ಗೋ ಆನ್. ಓಕೆ, ಗೋ ಆನ್ ಅಂತಂದ್ರೆ ಕಂಟಿನ್ಯೂಡ್ ಅಂತ ಅರ್ಥ. ಓಕೆ, ಓಕೆ, ಅದೇ ರೀತಿ ಪುಟ್ ಔಟ್ ಅಂತಂದ್ರೆ ಹೊರಕ್ಕೆ ಕಳಿಸು, ನೀವು ನೋಡಿದ್ದೀರಾ ಅಲ್ವಾ, ಎಕ್ಸ್ಟಿಂಗ್ವಿಶ್. ಕಾಲ್ ಆಫ್ ಅಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದು. ಓಕೆ, ಕಾಲ್ ಆಫ್ ಮೀನ್ಸ್ ಕ್ಯಾನ್ಸಲಿಂಗ್ ಆರ್ ಸ್ಟಾಪಿಂಗ್. ಓಕೆ, ಸೊ ಇದು ಕೂಡ ಬರೋದಿಲ್ಲ. ದೇ ಕ್ಯಾನ್ಸಲ್ಡ್ ಆನ್ ದೇರ್ ಜರ್ನಿ ಅಲ್ಲ, ಮೀನಿಂಗ್ ಏನ್ ಕೊಡ್ಬೇಕು, ಸ್ಟಾರ್ಟೆಡ್ ಅನ್ನೋದು ಕೊಡ್ಬೇಕು. ಗೋ ಆನ್ ಅಂತ ಅಂದ್ರೆ ಕಂಟಿನ್ಯೂ, ಸೊ ಇದು ಕೂಡ ಬರೋದಿಲ್ಲ. ಸೊ ಸೆಟ್ ಔಟ್, ದೇ ಸೆಟ್ ಔಟ್ on their journey early in the morning. So set out andre to start something. Okay, seventh one, we should not dash our old friends. Forget ಅನ್ನೋ ಅರ್ಥನ ಕೊಡುವಂತ ಒಂದು ಫ್ರೇಸ್ ನ ನೀವು ಚೂಸ್ ಮಾಡ್ಬೇಕು. ಬ್ರಿಂಗ್ ಅಪ್ ಅಂತಂದ್ರೇನು, ನಾವು ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್, ಅವ್ರನ್ನ ಸಾಕಿ ಬೆಳೆಸುವುದು ಅನ್ನೋ ಅರ್ಥ ಬರುತ್ತೆ. ಓಕೆ, ಕಾಲ್ ಆಫ್ ಅಂತಂದ್ರೆ ಕ್ಯಾನ್ಸಲ್, ಇದು ಕೂಡ ಆಗೋದಿಲ್ಲ. ಫಾರ್ಗೆಟ್ ಅನ್ನೋ ಮೀನಿಂಗ್ ಬರಬೇಕು. ಗಿವ್ ಅಪ್ ಅಂತಂದ್ರೆ ಬಿಟ್ಟು ಬಿಡುವುದು ಮಕ್ಳೆ. ಓಕೆ, ಗಿವ್ ಅಪ್ ಅಂತಂದ್ರೇನು, ಬಿಟ್ಟು ಬಿಡು, ಈ ಅರ್ಥ ಕೂಡ ಬರೋದಿಲ್ಲ ಅಲ್ವಾ. ಸೊ ಲುಕ್ ಡೌನ್ ಆನ್, ನಾವು ಲುಕ್ ಡೌನ್ ಆನ್ ಅಂತಂದ್ರೆ ಮರೆಯುವುದು, ಫಾರ್ಗೆಟ್. ಓಕೆ, ಸೊ ವಿ ಶುಡ್ ನಾಟ್ ಲುಕ್ ಡೌನ್ ಆನ್ ಅವರ್ ಓಲ್ಡ್ ಫ್ರೆಂಡ್ಸ್, ನಾವು ನಮ್ಮ ಹಳೆ ಸ್ನೇಹಿತರನ್ನ ಮರೆಯಬಾರದು. ಓಕೆ, ಬ್ರಿಂಗ್ ಅಪ್ ಅಂದ್ರೆ ಸಾಕಿ ಬೆಳೆಸು, ಕಾಲ್ ಆಫ್ ಅಂತಂದ್ರೆ ಕ್ಯಾನ್ಸಲ್, ಟು ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ eighth one, he dashed the book because he got a better one. Refused ಅನ್ನೋದು ಬರ್ಬೇಕಿಲ್ಲಿ ಅರ್ಥ. ರೆಫ್ಯೂಸ್ ಅಂತಂದ್ರೇನು, ನಿರಾಕರಿಸು. he dashed the offer because he got a better one. ಸೊ ರಿಜೆಕ್ಟ್ ಅನ್ನೋ ಅರ್ಥವನ್ನ ಕೊಡ್ಬೇಕು. ಟರ್ನ್ ಆಫ್ ಅಂತಂದ್ರೇನು ಮಕ್ಳೆ, ಆಫ್ ಮಾಡೋದು, ಸ್ವಿಚ್ ಅನ್ನ ಆಫ್ ಮಾಡೋದು. ಸೊ ಇದು ಬರೋದಿಲ್ಲ, ನಿಲ್ಲಿಸುವುದು ಅನ್ನೋ ಅರ್ಥ ಬರುತ್ತೆ. ಓಕೆ, ಟರ್ನ್ಡ್ ಇನ್ ಅಂತಂದ್ರೆ ಓಕೆ, ಟರ್ನ್ ಇನ್ ಅಂತಂದ್ರೆ ಟು ಡೆಲಿವರ್ ಆರ್ ಟು ಸಬ್ಮಿಟ್ ಅನ್ನೋ ಅರ್ಥ ಬರುತ್ತೆ. ಓಕೆನಾ, ಸೊ ಇದು ಕೂಡ ಬರೋದಿಲ್ಲ. ಟರ್ನ್ಡ್ ಅಪ್ ಅಂತಂದ್ರೆ ಏನು ಮಕ್ಳೆ, ಟು ಬಿ ಫೌಂಡ್ ಬೈ ಚಾನ್ಸ್. ಯಾವುದೋ ಒಂದು ವಸ್ತು ನಿಮ್ಗೆ ಕಳೆದು ಹೋಗಿದ್ದು ಸಿಕ್ಕಿದ್ರೆ ಐ ಟರ್ನ್ಡ್ ಅಪ್ ಅಂತ ಹೇಳ್ತೀವಿ. ಟರ್ನ್ ಅಪ್ ಅಂತಂದ್ರೇನು, ಟು ಬಿ ಫೌಂಡ್. ಓಕೆ, ಬಟ್ ಇಲ್ಲಿ ಟರ್ನ್ ಡೌನ್ ಅಂತಂದ್ರೇನು, ಟು ರಿಜೆಕ್ಟ್ ಅಂತ ಅರ್ಥ ಕೊಡತ್ತೆ. ರೆಫ್ಯೂಸ್, ಟು ರಿಜೆಕ್ಟ್. He rejected the offer. He turned down the offer
because he got a better one. So correct answer should be B, option B, turned down. Okay. Ninth one, the teacher asked the students to dash their homework on time. Give ಅನ್ನೋ ಅರ್ಥ ಬರಬೇಕು. ಓಕೆ, ಗಿವ್ ಅನ್ನೋ ಅರ್ಥ ಬರುವಂತಹ ಶಬ್ದನ ನೀವು, ಫ್ರೇಸ್ ಅನ್ನ ನೀವು ಸಾರಿ ಚೂಸ್ ಮಾಡಬೇಕು. ಓಕೆನಾ? ಓಕೆ, ಸೊ ಇಲ್ಲಿ ಇವಾಗ ಕೊಟ್ಟಿರೋ ಫ್ರೇಸಸ್ ಅನ್ನ ನೋಡೋಣ. ಆಪ್ಷನ್ ಎ, ಪುಟ್ ಅಪ್. Okay, put up means to tolerate something. Okay, put up means I have put up with some work unsatisfactory, or put up means it may be satisfactory. Okay, put up ಅನ್ನೋ ಅರ್ಥ ಬರೋದಿಲ್ಲ. ನೆಕ್ಸ್ಟ್ ಬ್ರೇಕ್ ಇನ್. ಬ್ರೇಕ್ ಇನ್ ಅಂತಂದ್ರೆ ಸ್ಟಾಪ್ ಅಲ್ವಾ? Ninth one, the teacher asked the students to dash their homework. Okay, so ಇಲ್ಲಿ put up ಅಂತಂದ್ರೇನು? ಟಾಲರೇಟ್. ಟು ಟಾಲರೇಟ್, ಐ ಕಾಂಟ್ ಪುಟ್ ಅಪ್ ವಿತ್ ದ ಮೆಸ್ಸಿ ಹೌಸ್. ಟಾಲರೇಟ್ ಮಾಡಕ್ ಆಗಲ್ಲ ಅಂತ ಅರ್ಥ. ಓಕೆನಾ? ಬ್ರೇಕ್ ಇನ್ ಅಂತಂದ್ರೆ ಟು ಎಂಟರ್ ಫೋರ್ಸ್ಫುಲಿ. ಓಕೆ, ಟು ಎಂಟರ್ ಫೋರ್ಸ್ಫುಲಿ ಬ್ರೇಕ್ ಇನ್ ಅಂದ್ರೆ. ಗೆಟ್ ಅಪ್ ಅಂತಂದ್ರೆ ಎದ್ದೇಳು ಅಲ್ವಾ? ಸೊ ಐ ಗೆಟ್ ಅಪ್ ಅಟ್ 6 o'clock ಎವ್ರಿ ಮಾರ್ನಿಂಗ್. ಸೊ ಇಲ್ಲಿ ಏನಾಗತ್ತೆ, ಗಿವ್ ಅನ್ನುವಂತಹ ಅರ್ಥ ಕೊಡೋದು ಹ್ಯಾಂಡ್ ಓವರ್ ಆರ್ ಹ್ಯಾಂಡ್ ಇನ್. ಓಕೆ, ಸಬ್ಮಿಟ್, ಇದಂದ್ರೆ ಏನರ್ಥ ಮಕ್ಕಳೇ? ಸಬ್ಮಿಟ್. ಓಕೆ, ನಾವು ದ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಹ್ಯಾಂಡ್ ಇನ್ ದ ಹೋಮ್ ವರ್ಕ್ ಅಂತ ಬರಬೇಕು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 10th one, I will dash the matter and let you know. ಸಿ ಅಂತ, ನೋಡು ಅನ್ನೋಂತ ಅರ್ಥ ಬರಬೇಕು ಮಕ್ಳೆ. ಓಕೆ, ಫ್ರೇಸಸ್ ನೋಡೋಣ. ಎ, ಆಪ್ಷನ್ ಎ, ಲುಕ್ ಆಫ್ಟರ್. ಲುಕ್ ಆಫ್ಟರ್ ಅಂತಂದ್ರೆ ಸಾಕಿ ಬೆಳೆಸುವುದು ಅಂತ ಅರ್ಥ ಅಲ್ಲ, ಸಾರಿ, ಕೇರ್, ಟು ಕೇರ್ ಅಂತ ಬರುತ್ತೆ ಅಲ್ವಾ? ಲುಕ್ ಆಫ್ಟರ್ ಅಂದ್ರೇನು? ಟು ಕೇರ್, ಟೇಕ್ ಕೇರ್. ಲುಕ್ ಇನ್ ಟು ದ ಮ್ಯಾಟರ್ ಅಂತಂದ್ರೆ ನಾನು ಅದನ್ನ ಎಕ್ಸಾಮಿನ್ ಮಾಡ್ತೀನಿ ಅಂತ ಅರ್ಥ. ಟು ಎಕ್ಸಾಮಿನ್. ಓಕೆ, ಲುಕ್ ಆನ್. ಲುಕ್ ಆನ್ ಅಂತಂದ್ರೆ ಸೊ ಲುಕ್ ಔಟ್. ಲುಕ್ ಆನ್ ಮೀನ್ಸ್ ಟು ವಾಚ್. ಓಕೆ, ಲುಕ್ ಔಟ್ ಮೀನ್ಸ್ look out means to be careful or to pay attention. Okay, so ivaga I will look into the matter and let you know ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಲುಕ್ ಇಂಟು ಅಂತಂದ್ರೇನು? ಎಕ್ಸಾಮಿನ್ ಅಲ್ವಾ? ಸೊ ಆ ಮ್ಯಾಟರ್ ನ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಲುಕ್ ಇಂಟು ಅದನ್ನ ನಾವು ನೋಡ್ಬಿಟ್ಟು ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ಸೊ ಐ ವಿಲ್ ಲುಕ್ ಇಂಟು ದ ಮ್ಯಾಟರ್ ಅಂಡ್ ಲೆಟ್ ಯು ನೋ. 11th one, he dash his father in appearance and behavior. Similar, ಫಾದರ್ ತರ ಇದ್ದಾನೆ, ಹೋಲುತ್ತಾನೆ, ಹೋಲಿಕೆ, ಕಂಪ್ಯಾರಿಸನ್ ಅನ್ನೋ ಅರ್ಥದಲ್ಲಿ ಬರ್ಬೇಕಿಲ್ಲಿ. ಓಕೆ,
ಹಿ ಟೇಕ್ಸ್ ಆಫ್ ಅಲ್ಲ, ಟೇಕ್ಸ್ ಆಫ್ ಅಂದ್ರೆ ತೆಗೆ ಅನ್ನೋದು ಗೊತ್ತಿದೆ ಅಲ್ವಾ ನಿಮ್ಗೆ. ಆಪ್ಷನ್ ಎ ಟೇಕ್ ಆಫ್ ಮೀನ್ಸ್ ಟು ರಿಮೂವ್. ಓಕೆ, ಸೊ ಟೇಕ್ಸ್ ಔಟ್ ಮೀನ್ ಆಲ್ಸೋ ಇಸ್ ದ ರಿಮೂವ್. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ. Okay, sorry, 11th one. He dash his father. Takes off means to remove. Take out is also gives the meaning of remove. Okay. Next, takes in means to consider. Okay. Now, the correct answer should be option C, takes after. Takes after gives the meaning of similar. Okay, comparatively. He takes after his father. Takes after his father in appearance and behavior. Okay. Okay. Takes off is removed. Take out is also removed. Takes in gives the meaning of understand. Okay. Or consider, shelter. So correct answer is option C, takes after. 12th one, sorry, 12th one. The match was dashed due to heavy rain. So it should give the meaning of cancel. Okay. Put out means extinguish here, to send out, isn't it? Taken up means to start. Okay. Gone off means went. Okay, so gone off ಅಂದ್ರೆ ಸ್ಟಾಪ್ ಆಯ್ತು. ಬಟ್ ಆಪ್ಷನ್ ಎ ಕಾಲ್ಡ್ ಆಫ್, ಇದರ ಅರ್ಥ ಏನು? ಕ್ಯಾನ್ಸಲ್ ಮಾಡಿದ್ರು, ಮ್ಯಾಚ್ ಅನ್ನ ಕಾಲ್ ಆಫ್ ಮಾಡಿದ್ರು ಅಂತ ಹೇಳ್ತೀವಿ ಅಲ್ವಾ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ಹೆವಿ rain. Okay, so the correct answer is option A, called off. Next, 13th one. Dash my old friend at the reunion. Met, ಭೇಟಿ ಆದೆ ಅನ್ನುವಂತಹ ಅರ್ಥ ಬರಬೇಕು ಮಕ್ಕಳೇ. ಓಕೆ,
ನೆಕ್ಸ್ಟ್ 13th one, dash my old friend at the reunion, met. Okay, so it should give the meaning of met. Now options are: option A, came across; option D, came over; option C, came up; and option D, came down. So came over means to visit someone's place. Came up means to progress. Okay, so came down means the reverse, means you are going down. Okay, now the meeting, meaning, sorry, the came across is the word which gives the meaning of met. Came across my old friend in the ಮೀಟಿಂಗ್. ಓಕೆ, ಸೊ ಕೇಮ್ ಅಕ್ರಾಸ್ ಅಂತಂದ್ರೆ ಏನು ಮಕ್ಳೇ? ನಾನು ಭೇಟಿಯಾದೆ, ನನ್ನ ಹಳೆಯ ಒಬ್ಬ ಸ್ನೇಹಿತನನ್ನ ಭೇಟಿಯಾದೆ ಅನ್ನುವಂತಹ ಅರ್ಥ. ಓಕೆನಾ? 14th one, I am really dash to our vacation next week, excited. Okay, so ಮುಂದೆ ಯೋಚನೆ ಮಾಡ್ತಾ ಇದ್ದಾನೆ. ಓಕೆನಾ? ಸೊ ಇಲ್ಲಿ ಲುಕಿಂಗ್, ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಲುಕ್ ಅಪ್, ಆಪ್ಷನ್ ಬಿ ಲುಕ್ ಆಫ್ಟರ್, ಆಪ್ಷನ್ ಸಿ ಲುಕ್ ಎಟ್, ಸಾರಿ, I am really dash to our vacation. Option A, looking forward. Option B, looking up. Option C, looking after. Option D, looking at. ಇಲ್ಲಿ looking up ಅಂತಂದ್ರೆ searching for. Okay, so it is searching. Okay, looking after is taking care of, isn't it? ಲುಕಿಂಗ್ ಅಟ್ ಮೀನ್ಸ್ ಅದನ್ನ ನೋಡ್ತಾ ಇದ್ದೀನಿ, ಲುಕಿಂಗ್ ಎಟ್ ದ, ಓಕೆ ಅಂತ ಅರ್ಥ. ಅದೇ ರೀತಿ ಲುಕಿಂಗ್ ಫಾರ್ವರ್ಡ್ ಮೀನ್ಸ್ ಐ ಆಮ್ ಥಿಂಕಿಂಗ್ ಆಫ್ ಅಬೌಟ್ ಅವರ್ ವೆಕೇಶನ್, ಥಿಂಕಿಂಗ್ ಆಫ್ ಆರ್ ಎಕ್ಸೈಟೆಡ್. ಓಕೆ, ಸೊ ಇಲ್ಲಿ ಲುಕಿಂಗ್ ಫಾರ್ವರ್ಡ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗತ್ತೆ ಮಕ್ಳೇ. ಸೊ ಆಪ್ಷನ್ ಎ, looking forward is the correct answer. I am really looking forward to our vacation next week. 15th one, can you dash the lights when you leave the room? ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೀನಿಂಗ್ ಬರ್ಬೇಕಾಗಿರೋದು ಸ್ವಿಚ್ ಆಫ್ ಅನ್ನೋ ಮೀನಿಂಗ್ ಅನ್ನ ಬರ್ಬೇಕು. ಆಪ್ಷನ್ ಎ ಟರ್ನ್ ಆನ್, ಆಪ್ಷನ್ ಬಿ ಟರ್ನ್ ಆಫ್, ಆಪ್ಷನ್ ಸಿ ಟರ್ನ್ ಅಪ್, ಆಪ್ಷನ್ ಡಿ ಟರ್ನ್ ಡೌನ್. ಓಕೆ, ಸೊ ಆಪ್ಷನ್ ಎ ಟರ್ನ್ ಆನ್ ಅಂದ್ರೆ ಸ್ವಿಚ್ ಅನ್ನ ಆನ್ ಮಾಡು ಅಥವಾ ಯಾವುದೇ ಒಂದು ಆಕ್ಟಿವಿಟಿಯನ್ನ ಟರ್ನ್ ಆನ್ ಮಾಡು ಅಂತ ಅರ್ಥ. ಓಕೆನಾ? ಆಕ್ಟಿವೇಟ್ ಅಂತ ಅರ್ಥ. ಆಪ್ಷನ್ ಸಿ ಟರ್ನ್ ಅಪ್ ಅಂತಂದ್ರೆ ಟು ಬಿ ಫೌಂಡ್ ಬೈ ಚಾನ್ಸ್ ಅಂತಂದ್ರೆ ನೀವು ಯಾವುದೇ ಒಂದು ವಸ್ತುವನ್ನ ಕಳೆದುಕೊಂಡಿದ್ರೆ ಅದು ಅಕಸ್ಮಾತ್ ಆಗಿ ಸಿಕ್ಕಿದ್ರೆ ಟರ್ನ್ ಅಪ್, ಐ ಟರ್ನ್ಡ್ ಅಪ್ ವಿತ್ ದ್ಯಾಟ್ ಅಂತ ಹೇಳ್ತೀವಿ. ಟರ್ನ್ ಡೌನ್ ಅಂತಂದ್ರೆ ಮಕ್ಳೇ ರಿಜೆಕ್ಟಿಂಗ್ ದ ಆಫರ್. ಓಕೆ, ಟು ರಿಜೆಕ್ಟ್. ಇಲ್ಲಿ ಟರ್ನ್ ಅಪ್ ಅಂತಂದ್ರೆ ಏನು? ಟು ಫೈಂಡ್ ಆರ್ ಟು ಬಿ ಫೌಂಡ್. ಓಕೆ, ಟು ಬಿ ಫೌಂಡ್. ನೆಕ್ಸ್ಟ್ ಟರ್ನ್ ಆಫ್ ಅಂತಂದ್ರೆ ಸ್ವಿಚ್ ಅನ್ನ ಆಫ್ ಮಾಡು ಅಂತ ಅರ್ಥ. ಸೊ ಆಪ್ಷನ್ ಬಿ ಟರ್ನ್ ಆಫ್ ಅನ್ನೋದು ಕರೆಕ್ಟ್ ಆನ್ಸರ್. ಕ್ಯಾನ್ ಯು ಟರ್ನ್ ಆಫ್ ದ ಲೈಟ್ಸ್ ಇಫ್ ವೆನ್ ಯು ಲೀವ್ ದ ರೂಮ್? ಸೊ ಆಪ್ಷನ್ ಬಿ ಟರ್ನ್ ಆಫ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಅದಕ್ಕೆ ಅಪೋಸಿಟ್ ವರ್ಡ್ ಏನು? ಟರ್ನ್ ಆನ್ ದ ಲೈಟ್ಸ್. ಓಕೆ, 16th one, I need to, 15th is over, 16th one, I need to dash my English vocabulary, improve ಅನ್ನುವಂತ ಅರ್ಥ ಬರಬೇಕು ಮಕ್ಕಳೇ. ಓಕೆನಾ? ಸೊ ಎ ಲುಕ್ ಅಪ್, ಬಿ ಲುಕ್ ಆಫ್ಟರ್, ಸಿ ಲುಕ್ ಎಟ್, ಡಿ ಲುಕ್ ಫಾರ್. ಓಕೆ, ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ನೋಡೋಣ ಇವಾಗ. ಸೊ ಲುಕ್ ಆಫ್ಟರ್ ಅಂದ್ರೆ ನಿಮ್ಗೆ ಗೊತ್ತು, ಟೇಕಿಂಗ್ ಕೇರ್ ಆಫ್ ಅಲ್ವಾ? ಟೇಕಿಂಗ್ ಕೇರ್. ಲುಕ್ ಎಟ್ ಅಂತಂದ್ರೆ ಲುಕ್ ಎಟ್ ದಟ್ ಥಿಂಗ್ ಅಂತ ಹೇಳ್ತೀವಿ, ನೋಡುವುದು. ಲುಕ್ ಫಾರ್ ಅಂತಂದ್ರೆ ಸರ್ಚಿಂಗ್ ಅಂತ ಅರ್ಥ. ಓಕೆ, ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್, ಸರ್ಚಿಂಗ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಅಂದ್ರೆ ಲುಕ್ ಅಪ್. ಲುಕ್ ಅಪ್ ಅಂತಂದ್ರೆ ಟು ಇಂಪ್ರೂವ್ ಸಮಥಿಂಗ್. ಓಕೆ, ಐ ನೀಡ್ ಟು ಲುಕ್ ಅಪ್ ಮೈ ಇಂಗ್ಲಿಷ್ ವೊಕ್ಯಾಬ್ಯುಲರಿಯನ್ನ ಇಂಪ್ರೂವ್ ಮಾಡಬೇಕು ಅನ್ನುವಂತ ಅರ್ಥ ಕೊಡುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಲುಕ್ ಅಪ್. 17th one, she dash her keys on the table. took ಅನ್ನೋ ಅರ್ಥ ಬರಬೇಕು, ತೆಗೆದುಕೊಂಡಳು ಅಂತ. ಓಕೆನಾ?
ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಪಿಕ್ಡ್ ಅಪ್, ಆಪ್ಷನ್ ಬಿ ಪಿಕ್ಡ್ ಔಟ್, ಆಪ್ಷನ್ ಸಿ ಪಿಕ್ಡ್ ಓವರ್, ಆಪ್ಷನ್ ಡಿ ಪಿಕ್ಡ್ ಎಟ್. ಓಕೆ, ಸೊ ಪಿಕ್ಡ್ ಔಟ್ ಅಂತಂದ್ರೆ ಸೆಲೆಕ್ಟ್ ಸಮಥಿಂಗ್ ಫ್ರಮ್ ಅ ಗ್ರೂಪ್. ಓಕೆ, ಸೊ ಹಿ ವಾಸ್ ಪಿಕ್ಡ್ ಔಟ್ ಆಫ್ ದಟ್ ಗ್ರೂಪ್ ಅಂದ್ರೆ ಸೆಲೆಕ್ಟಿಂಗ್ ಸಮಥಿಂಗ್ ಫ್ರಮ್ ದ ಗ್ರೂಪ್. ಪಿಕ್ಡ್ ಓವರ್ ಅಂತಂದ್ರು ಕೂಡ ಸೆಲೆಕ್ಟಿಂಗ್ ಸಮಥಿಂಗ್ ಓವರ್ ಅದರ್ಸ್. ಓಕೆ, ಸೊ ಅವರನ್ನ ಬಿಟ್ಟು ಇದು ಸೆಲೆಕ್ಟ್ ಆಗಿರೋದು, ಸೆಲೆಕ್ಟಿಂಗ್ ಅರ್ಥನೇ ಕೊಡುತ್ತೆ. ಓಕೆ, ಪಿಕ್ಡ್ ಎಟ್ ಮೀನ್ಸ್ ಟು ಕ್ರಿಟಿಸೈಸ್ ಸಮ್ ಒನ್. ಪಿಕ್ಡ್ ಎಟ್ ಮೀನ್ಸ್ ಟು ಕ್ರಿಟಿಸೈಸ್ ಸಮ್ ಒನ್ ಅನ್ನೋ ಅರ್ಥವನ್ನ ಇದು ಪಿಕ್ಡ್ ಎಟ್ ಅನ್ನೋದು ಕೊಡುತ್ತೆ ಮಕ್ಳು. ಓಕೆನಾ, ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋದೇನು? ಟುಕ್. ಓಕೆ, ಸೊ ಶಿ ಪಿಕ್ಡ್ ಅಪ್, ಪಿಕ್ಡ್ ಅಪ್ ಅನ್ನೋದು ಟುಕ್ ಅನ್ನೋ ಅರ್ಥ ಕೊಡುತ್ತೆ. ಶಿ ಪಿಕ್ಡ್ ಅಪ್ her keys on the table. Okay, 18th one, the car dash on the highway. Okay, the car dash on the highway. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. ಬ್ರೋಕ್ ಡೌನ್, ಬ್ರೋಕ್ ಅಪ್, ಬ್ರೋಕ್ ಔಟ್, ಬ್ರೋಕ್ ಇನ್. ಓಕೆ, ಸೊ ಬ್ರೋಕ್ ಅಪ್ ಅಂತಂದ್ರೇನು? ರಿಲೇಶನ್ಶಿಪ್ ಕಟ್ ಆಗೋದು, ದಟ್ ಈಸ್ ಬ್ರೋಕ್ ಅಪ್. ಓಕೆನಾ, ಬ್ರೋಕ್ ಔಟ್ ಅಂತಂದ್ರೆ ಕ್ರೈ, ಟು ಔಟ್ ಆಫ್. ಸೊ ಶಿ ಬ್ರೇಕ್ ಔಟ್, ಬ್ರೋಕ್ ಔಟ್ ಅಂತಂದ್ರೇನು? ಕ್ರೈ. ಓಕೆನಾ, ಸೊ ಬ್ರೋಕ್ ಇನ್ ಅಂತಂದ್ರೇನು? ಅವಾಗ್ಲೇ ಹೇಳಿದಾಗೆ ಬ್ರೋಕ್ ಇನ್ ಅಂದ್ರೇನು ಮಕ್ಳೇ? ಸೊ ಟು ಎಂಟರ್ ಇನ್ ಟು ಸಮಥಿಂಗ್ ವಿದೌಟ್ ಎನಿ ಪರ್ಮಿಷನ್. ಓಕೆ, ಅದನ್ನ ಏನಂತ ಕರೀತಾರೆ? ಬ್ರೇಕ್ ಇನ್ ಆರ್ ಬ್ರೋಕ್ ಇನ್ ಅಂತ ಕರೀತಾರೆ. ಬ್ರೋಕ್ ಅಪ್ ಅಂದ್ರೆ ಕಟ್ ಆಫ್ ದ ರಿಲೇಶನ್ಶಿಪ್. ಓಕೆ, ಸೊ ಇಲ್ಲಿ ಬ್ರೋಕ್ ಡೌನ್ ಅಂತಂದ್ರೇನು? ಅದು ಸ್ಟಾಪ್ ಆಗಿದೆ ಅಂತ. ಮಷಿನರಿ ಬ್ರೇಕ್ ಡೌನ್, ಕಾರ್ ಬ್ರೇಕ್ ಡೌನ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಎ ಬ್ರೋಕ್ ಡೌನ್ ಇಸ್ ದ ಕರೆಕ್ಟ್ ಆನ್ಸರ್. ದ ಕಾರ್ ಬ್ರೋಕ್ ಡೌನ್ ಆನ್ ದ ಹೈವೇ, ಸ್ಟಾಪ್ ಆಗಿದೆ. ಓಕೆ, ಸ್ಟಾಪ್ ಅನ್ನೋ ಅರ್ಥ ಕೊಡುತ್ತೆ ಇದು. ಓಕೆನಾ, ಸೊ ದ ಕಾರ್ ಬ್ರೋಕ್ ಡೌನ್ ಆನ್ ದ ಹೈವೇ. ಆಪ್ಷನ್ ಎ ಬ್ರೋಕ್ ಡೌನ್ ಇಸ್ ದ ಕರೆಕ್ಟ್ ಆನ್ಸರ್. 19th one, she uses a lot of dash to cover her scars. Okay, so option A makeup, option B makeup on, option C makeup for, option D making up. ಮೇಕಿಂಗ್ ಅಪ್ ಅಂತಂದ್ರೆ ಟು ಕವರ್. ಓಕೆ, ಈ ಟು ಕವರ್ ಅನ್ನೋದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಮೇಕಪ್ ಆನ್ ಟು ಕವರ್ ಹರ್ ಸ್ಕಾರ್ಸ್ ಬರೋದಿಲ್ಲ ಅಲ್ವಾ? ಸೊ ಮೇಕಪ್ ಫಾರ್, ಟು ಇದ್ದಾಗ ಫಾರ್ ಬರೋದಿಲ್ಲ. ಓಕೆ, ಸೊ ಕರೆಕ್ಟ್ ಆನ್ಸರ್ ಶುಡ್ ಬಿ ಆಪ್ಷನ್ ಎ ಮೇಕಪ್. ಶಿ ಯೂಸಸ್ ಅ ಲಾಟ್ ಆಫ್ ಮೇಕಪ್. ಇಲ್ಲಿ ನೌನ್ ವರ್ಡ್ ಬರಬೇಕು. ಓಕೆ, ಸೊ ಮೇಕಪ್ ಟು ಕವರ್ ಹರ್ ಸ್ಕಾರ್ಸ್. 20th one, the fire alarm dash during the test. The fire alarm dash during the test. Okay, first option A set off, option B set on, option C set up, option D set out. Okay na? ಓಕೆ, ಸೊ ಸೆಟ್ ಆನ್ ಅಂತಂದ್ರೇನು? ಸ್ಟಾರ್ಟ್ ಮಾಡೋದು. ಓಕೆ, ಸೊ ಸೆಟ್ ಅಪ್ ಅಂತಂದ್ರೆ ಟು ಅರೇಂಜ್, isn't it? ಸೆಟ್ ಔಟ್ ಅಂತಂದ್ರೆ ಟು ಸ್ಟಾರ್ಟ್ ಅ ಜರ್ನಿ. ಓಕೆ, ಸೆಟ್ ಆನ್ ಸೆಟ್ ಔಟ್ ಅಂದ್ರೆ ಟು ಸ್ಟಾರ್ಟ್ ಅ ಜರ್ನಿ. ಇಲ್ಲಿ ಫೈರ್ ಅಲಾರಾಮ್ ನ ಆಫ್ ಮಾಡಲಾಗಿದೆ. ಆಫ್ ಅನ್ನೋದು ಬರ್ಬೇಕಿಲ್ಲಿ. ಸೆಟ್ ಆಫ್ ಡ್ಯೂರಿಂಗ್ ದ ಟೆಸ್ಟ್ ಮಾಡುವಾಗ ಫೈರ್ ಅಲಾರಾಮ್ ನ ಸೆಟ್ ಆಫ್ ಮಾಡಿದ್ದಾರೆ ಅನ್ನೋ ಅರ್ಥ ಇಲ್ಲಿ ಕೊಡ್ಬೇಕಾಗತ್ತೆ. ಓಕೆ, ಸೊ ಆಪ್ಷನ್ ಎ ಸೆಟ್ ಆಫ್ ಇಸ್ ದ ಕರೆಕ್ಟ್ ಆನ್ಸರ್. ಫೈರ್ ಅಲಾರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆನಾ, ಸೆಟ್ ಆಫ್.